ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಗೆ ಭಗವಂತ ಕೊಟ್ಟಿರುವಂತಹ ಪ್ರಚಂಡ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ಯೋಗಗಳು ಯಾವುದು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಪ್ರಚಂಡ ವರಗಳು ಯಾವುದು ಅಂತ ನೋಡುವುದಾದರೆ ತುಲಾ ರಾಶಿಯವರ ಅಧಿಪತಿ ಬಂದು ಶುಕ್ರ. ತುಲಾ ರಾಶಿಯವರಿಗೆ ಅಧಿಪತಿ ಶುಕ್ರ, ಹಾಗಾಗಿ ತುಲಾ ರಾಶಿಯವರು ಎಷ್ಟು ಬೇಕೋ ಅಷ್ಟು ಮಾತನಾಡುತ್ತಾರೆ. ತುಲಾ ರಾಶಿಯವರು ಜಾಸ್ತಿ ಮಾತನಾಡುವಂತಹ ವ್ಯಕ್ತಿಗಳಲ್ಲ. ಯಾರ ಹತ್ರ ಹೇಗಿರಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು ಅದೆಲ್ಲ ಚೆನ್ನಾಗಿ ತಿಳ್ಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ತುಲಾ ರಾಶಿಯವರು ಈ ಒಂದು ದಿನದಿಂದ ಎಲ್ಲ ರೀತಿಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತಲೇ ಹೇಳಬಹುದು. ತುಲಾ ರಾಶಿಯವರು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಅವ್ರ ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಆ ಥರ ಗುಣನ ಹೊಂದಿಕೊಂಡಿರ್ತಾರೆ. ಈ ರಾಶಿಯವರಿಗೆ ಇರುವಂತಹ ಒಂದು ಕೆಲವೊಂದಿಷ್ಟು ಕೆಟ್ಟ ಒಂದು ದುರಭ್ಯಾಸಗಳಿಂದ ಮನಸ್ಸಲ್ಲಿ ಕೂಡ ಚಂಚಲತೆಯನ್ನು ನೋಡಿರ್ತಾರೆ. ಅದೇ ರೀತಿ ಆದರೆ ಇವರು ಯಾವ ರೀತಿ ಇರ್ತಾರೆ ಅಂತಂದರೆ ಇನ್ಯಾರಿಗೂ ಕೂಡ ಕೆಟ್ಟದನ್ನ ಬಯಸೋದಿಲ್ಲ. ಅಂದರೆ ಅವ್ರು ಯಾರಿಗೂ ಕೂಡ ಕೆಟ್ಟದನ್ನ ಮಾಡಿ ಅವ್ರು ಚೆನ್ನಾಗಿರಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿಗಳಾಗಿರೋದಿಲ್ಲ. ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತಂದರೆ ನಾನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರೂ ಇಂಪ್ರೆಷನ್ ನನ್ನ ಮೇಲೆ ಇರಬೇಕು, ಎಲ್ಲರೂ ನನ್ನನ್ನೇ ಹೊಗಳಬೇಕು ಅನ್ನೋಂಥ ಒಂದು ಮನೋಭಾವನೆನ ಹೊಂದಿರ್ತಾರೆ. ಇನ್ನು ಶುಕ್ರನ ಕಾರಣದಿಂದಾಗಿ ಈ ರಾಶಿಯವರು ಜಾಸ್ತಿ ಒಂದು ಕಲೆಗಾರರಾಗಿರ್ತಾರೆ ಅಂತಲೇ ಹೇಳಬಹುದು. ಕಲೆ ಅನ್ನೋದು ಶುಕ್ರನ ಕಾರಣದ ಅಧಿಪತಿಯಿಂದಾಗಿ ಶುಕ್ರ ಆಗಿರೋದ್ರಿಂದ ಇವರಿಗೆ ಹುಟ್ಟುತ್ತಲೇ ಬಂದಿರುತ್ತೆ. ಒಂದು ಕಲೆಗಾರಿಕೆ ಅನ್ನೋದು ಏನೇ ಒಂದು ಕಲಿಬೇಕು ಅಂತ ಅನ್ಕೊಂಡ್ರು ಕೂಡ ಅವರು ಬೇಗ ಕಲ್ತು ಬಿಡ್ತಾರೆ ಅಂತಾನೆ ಹೇಳಬಹುದು. ಕಲೆಗಾರಿಕೆ ಅನ್ನೋದು ತುಂಬಾ ಇರೋದ್ರಿಂದ ತುಲಾ ರಾಶಿಯವರಿಗೆ ಜಾಸ್ತಿ ಆಗಿರುತ್ತೆ ಅಂತಾನೆ ಹೇಳಬಹುದು. ಇನ್ನು ಕುಟುಂಬದ ಮೇಲೆ ತುಲಾ ರಾಶಿಯವರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಅವರ ಕುಟುಂಬನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹೆಂಡತಿ ಗಂಡ ಸಂಬಂಧನೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಏನೇ ಇರಲಿ ಅವರ ಕುಟುಂಬದ ಬಗ್ಗೆ ಅವರು ಜಾಸ್ತಿ ಕಾಳಜಿನ ವಹಿಸ್ತಾ ಇರ್ತಾರೆ. ಅವರು ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಅವರು ಸಹಿಸ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅವರು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳಬಹುದು. ಈ ರೀತಿ ಗುಣನ ತುಲಾ ರಾಶಿಯವರು ಹೊಂದ್ಕೊಂಡಿರ್ತಾರೆ. ಇನ್ನು ತುಲಾ ರಾಶಿಯವರು ಜಗಳದಿಂದ ದೂರ ಇರಲು ಇಷ್ಟಪಡ್ತಾರೆ. ಇವರಿಗೆ ಜಗಳ ಅಂದ್ರೇನೆ ಆಗಲ್ಲ. ಯಾರಾದರೂ ಜಗಳ ಆಡ್ತಾ ಇದ್ರೆ ಅವರು ಅಲ್ಲಿ ನಿಂತ್ಕೊಳ್ಳೋದು ಇಲ್ಲ, ಅವ್ರ ಹತ್ರ ಮಾತು ಆಡಲ್ಲ. ಜಗಳ ಆಡ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ಅವರಿಂದ ಅಲ್ಲಿಂದ ದೂರನೇ ಉಳಿದು ಬಿಡ್ತಾರೆ. ಅಂತಹ ವ್ಯಕ್ತಿತ್ವ ಅವ್ರಿಗೆ ಇರುತ್ತೆ. ತುಲಾ ರಾಶಿಯವರು ಅವ್ರ ಪಾಡ್ಗೆ ಅವರು ಯಾವಾಗಲೂ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ಯಾರ ಸಾವಕಸ್ಗೂ ಹೋಗಲ್ಲ, ಯಾರ ತೊಂದರೆಗೂ ಹೋಗಲ್ಲ, ಯಾರ ತಾಪತ್ರಯಕ್ಕೂ ಹೋಗಲ್ಲ. ಈ ರೀತಿಯಾಗಿ ಅವ್ರ ಪಾಡ್ಗೆ ಅವರು ಇರುವಂತಹ ಮನೋಭಾವನೆನ ತುಲಾ ರಾಶಿಯವರು ಭಗವಂತ ಕೊಟ್ಟಿರ್ತಾನೆ. ಹಾಗೆ ಅವರು ಯಾರ ಸಹಾಯಕ್ಕೂ ಹಾಗೆ ಸಾವಸಕ್ಕೂ ಹೋಗೋದಿಲ್ಲ. ಆಮೇಲೆ ನನಗೆ ಕಷ್ಟ ಬಂದಿದೆ, ನನಗೆ ಯಾರಾದರೂ ಬಂದು ಸಹಾಯ ಮಾಡಬೇಕು ಅನ್ನೋಂತಹ ವ್ಯಕ್ತಿತ್ವನೂ ಕೂಡ ಅವ್ರಿಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ತುಲಾ ರಾಶಿಯವರು ಯಾವ ರೀತಿ ಇರ್ತಾರೆ ಅಂತಂದರೆ ಅವ್ರಿಗೆ ಏನೇ ಅನಿಸಿದ್ರು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬಿಡ್ತಾರೆ. ಇದೇ ಥರ ನಡೀತಿದೆ, ಈ ಥರ ಆಗಬೇಕು ಅಂತ. ಆದರೆ ಕೆಲವೊಬ್ಬರಿಗೆ ಇವ್ರು ಮಾತಾಡೋ ಮಾತು ತಕ್ಷಣಕ್ಕೆ ಇಷ್ಟ ಆಗೋದಿಲ್ಲ. ಆದರೆ ಇವ್ರು ಫ್ರೆಂಡ್ಶಿಪ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾಕಂದರೆ ಅವ್ರ ಮನಸ್ಸು ತುಂಬ ಮಗುವಿನಂಥ ಮನಸ್ಸಿರುತ್ತೆ ಅವ್ರಿಗೆ. ತುಲಾ ರಾಶಿಯವ್ರಿಗೆ ಯಾವತ್ತೂ ಕೂಡ ಯಾರೂ ಕೂಡ ಹೊರೆ ಆಗೋದಿಲ್ಲ, ಸಮಸ್ಯೆ ಆಗಿರಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಅವ್ರ ಜೀವನ ಅವ್ರು ನೋಡ್ಕೊಳ್ತಾ ಸಾಕ್ತಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಯಾರು ತೊಂದರೆ ಕೊಡುವಂತಹ ವ್ಯಕ್ತಿಗಳು ಆಗಿರೋದಿಲ್ಲ. ಅವ್ರ ಪಾಡ್ಗೆ ಅವರಾಯಿತು, ಅವ್ರ ಕೆಲಸ ಆಯಿತು, ಇದೇ ರೀತಿಯಾಗಿ ಇರುವಂತಹ ವ್ಯಕ್ತಿಗಳು. ಹಾಗೆ ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಬಯಸ್ತಾರೆ ಅಂತಲೇ ಹೇಳಬಹುದು. ಇವರು ಯಾರಿಗೂ ಕೂಡ ಹೆದರೋದಿಲ್ಲ, ಯಾರಿಗೂ ಕೂಡ ಹೊರೆನೂ ಆಗೋದಿಲ್ಲ. ಅವ್ರ ಕೆಲಸ ಅವರೇ ಮಾಡ್ಕೊಂಡು ಬಿಡಬೇಕು ಅಂತ ಮನೋಭಾವನೆ ಇರೋದ್ರಿಂದ ಈ ರಾಶಿಯವ್ರಿಗೆ ಇನ್ನು ಶತ್ರುಗಳ ಕಾಟ ಅನ್ನೋದು ತುಲಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂತಲೇ ಹೇಳಬಹುದು. ಇವರು ಎಷ್ಟೇ ನನ್ನ ಪಾಡ್ ನಾನು ಇರಬೇಕು ಅಂತ ಅಂದ್ಕೊಂಡ್ರು ಕೂಡ ಯಾರ ಸವಸಕ್ಕೂ ಹೋಗಬಾರ್ದು ಅಂತ ಅಂದ್ಕೊಂಡ್ರು ಕೂಡ ಅವರ ಸವಸಕ್ಕೆ ಬರೋರೇ ಜಾಸ್ತಿ. ತೊಂದರೆ ಕೊಡಬೇಕು ಅನ್ನೋ ವ್ಯಕ್ತಿಗಳು ಜಾಸ್ತಿ ಆಗಿರ್ತಾರೆ. ಇವರು ಅವ್ರ ಪಾಡ್ಗೆ ಅವ್ರು ಇದ್ರೂ ಕೂಡ ಇವ್ರಿಗೆ ತೊಂದರೆ ಅನ್ನೋದು ತಪ್ಪೋದೇ ಇಲ್ಲ. ಅಷ್ಟೊಂದು ಶತ್ರುಗಳು ಬಹಿರಂಗವಾಗಿ ಶತ್ರುಗಳೇ ಇರ್ತಾರೆ. ಈ ರಾಶಿಯವ್ರಿಗೆ ಬೆನ್ನಿಗೆ ಚೂರಿ ಆಗ್ತಾ ಇರ್ತಾರೆ. ಇವ್ರಿಗೆ ಯಾವ ರೀತಿಯಾಗೂ ನೆಮ್ಮದಿಯಾಗಿರೋಕೆ ಬಿಡಲ್ಲ. ಶತ್ರುಗಳ ಕಾಟ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಅಭಿವೃದ್ಧಿ ಅಂತ ನೋಡಿ ಜನ ಹಸುಗೆನ ಪಡ್ತಾರೆ, ನಿಮಗೆ ತೊಂದರೆನ ಕೊಡಬೇಕು ಅಂತ ಅನ್ಕೋತಾರೆ. ನಿಮ್ಮ ಅಭಿವೃದ್ಧಿ, ನಿಮ್ಮ ಏಳ್ಗೆನ ನೋಡಿದ್ರೆ ಏನೋ ಅವನು ಈ ಥರ ಬೆಳೀತಾವನೆ, ಈ ಥರ ಚೆನ್ನಾಗಿರ್ತಾನೆ, ಇನ್ನು ಮುಂದೆ ಅವ್ನು ಚೆನ್ನಾಗಿರಬಾರ್ದು, ಇವ್ನಿಗೆ ಏನಾರು ಒಂದು ತೊಂದರೆ ಕೊಟ್ಟು ಇವನ್ನ ಹಾಳು ಮಾಡಬೇಕು, ಇವನ್ನ ಕೆಳಗಡೆ ಬೀಳಿಸ್ಬೇಕು ಅಂತ ಯೋಚನೆ ಮಾಡೋಂಥ ಜನಗಳೇ ನಿಮ್ಮ ಸುತ್ತಮುತ್ತ ಇರ್ತಾರೆ. ಆದರೆ ಅದು ನಿಮಗೂ ಗೊತ್ತಿರುತ್ತೆ. ಇನ್ನೇನು ಮಾಡೋದು, ನೀವು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀರಾ, ಆದರೆ ನೀವು ಅಂಥ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರೋದನ್ನು ಕಲ್ತ್ಕೋಬೇಕಾಗುತ್ತೆ. ಇನ್ನು ತುಲಾ ರಾಶಿಯವರು ಎಷ್ಟೇ ಕೆಲಸ ಮಾಡಿ ನಾನು ಸಂಪಾದನೆ ಮಾಡಿ ಒಂದು ದೊಡ್ಡ ಮನೆ ತಗೋಬೇಕು, ಕಾರ್ ತಗೋಬೇಕು, ಇಂಡಿಪೆಂಡೆಂಟಾಗಿ ಬದುಕಬೇಕು, ನನ್ನ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡ್ರು ಕೂಡ ಈ ಹಾಳು ಮಾಡೋ ಜನಗಳ ಸವಾಸದಿಂದ ಎಷ್ಟೊಂದು ಒಳ್ಳೆಯದೇ ಆದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳು, ಕಷ್ಟಗಳು ನಿಮಗೆ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು
ಇನ್ನು ಹೊಟ್ಟೆ ಹುರ್ಕೊಳ್ಳೋ ಜನನೇ ಜಾಸ್ತಿ ನಿಮ್ಮನ್ನ ನೋಡಿ, ಅದರಲ್ಲೂ ನಿಮ್ಮ ಜೊತೆಗಿರೋಂಥ ಜನಗಳೇ ನಿಮ್ಮನ್ನ ನೋಡಿ ಹೊಟ್ಟೆನ ಹುರ್ಕೋತಾರೆ ಅಂತಲೇ ಹೇಳಬಹುದು. ಈ ರಾಶಿ ಇರುವಂಥ ವ್ಯಕ್ತಿಗಳಿಗೆ ತೊಂದರೆ ಅನ್ನೋದು ನಿಮಗೆ ಕಾಟ ಕೊಡೋರು ನಿಮಗೆ ಜೊತೆಗೆ ಇರ್ತಾರೆ. ಶತ್ರುಗಳು ಅಂದರೆ ಜಾಸ್ತಿನೇ, ಅಕ್ಕಪಕ್ಕದವರೇ ಆಗಿರ್ತಾರೆ. ನಿಮ್ಮ ದಾರಿಗೆ ಅಡ್ಗಾಲು ಹಾಕೋರೆ ಜಾಸ್ತಿ ಅಂತಲೇ ಹೇಳ್ಬೋದು. ನೀವೇನಾದರೂ ಒಂದು ವ್ಯವಹಾರನ ಶುರು ಮಾಡಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಜೀವನದಲ್ಲಿ ಒಂದು ಎತ್ತರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ಕೊಳ್ತೀರಲ್ಲ, ಆಗ ಅವರು ಅದನ್ನು ತಪ್ಪಿಸೋಕೆ ಯೋಚನೆ ಮಾಡ್ತಾ ಇರ್ತಾರೆ. ಏಕೆಂದರೆ ನೀವು ಬೆಳೆದು ಬಿಡ್ತೀರಲ್ಲ, ಹಾಗಾಗಿ ನಿಮಗೆ ತಪ್ಪಿಸೋಕೆ ಪ್ರಯತ್ನ ಮಾಡಿಕೊಂಡು ಬೇಡ ಈ ಥರ ಮಾಡಬೇಡ, ನಿಂಗೆ ಈ ಥರ ತೊಂದರೆ ಆಗುತ್ತೆ, ನಿನಗೆ ಈ ಥರ ಎಲ್ಲ ಮಾಡಿದ್ರೆ ನಿನಗೆ ಹಾಳಾಗ್ಬಿಡ್ತೀಯಾ ಅಂತ ಹೇಳ್ಕೊಡೋರೆ ಜಾಸ್ತಿ. ಆದರೆ ನಿಮಗೂ ಅನಿಸುತ್ತೆ ಅವ್ರ ಮಾತನ್ನೆಲ್ಲ ಕೇಳಬಾರ್ದು ಅಂತ. ಆದರೂ ಒಂದು ಕಡೆ ಏನನ್ಸುತ್ತೆ, ಅಯ್ಯೋ ಫ್ರೆಂಡ್ಸು ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ ಅಲ್ವಾ, ನಮ್ಮ ರಿಲೇಟಿವ್ಸು ಒಳ್ಳೇದಕ್ಕೆ ಹೇಳ್ತಾರೆ ಅಂತ ನೀವು ಅವ್ರ ಮಾತನ್ನ ಕೇಳೋದನ್ನ ಜಾಸ್ತಿ ಮಾಡಿರ್ತೀರ. ಆದರೆ ಆ ಥರ ಮಾಡಬೇಡಿ. ಯಾವುದೇ ಒಂದು ಡಿಸಿಷನ್ ಇದ್ದರೂ ನಿಮ್ಮ ಸ್ವಂತವಾಗಿ ತಗೊಳ್ಳೋದ್ರಿಂದ ನೀವು ಯಶಸ್ಸನ್ನಾರ ಪಡ್ಕೊಳ್ಳಿ. ಸ್ವಲ್ಪ ಫೇಲ್ಯೂರ್ ಆಗೇ ಆಗುತ್ತೆ, ಯಾರ ತಾನೇ ಕಷ್ಟ ಬರಲ್ಲ. ಕಷ್ಟ ಬಂತು ಅಂತ ಎಲ್ಲರೂ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಮುಂದೊಂದು ದಿನ ಕಷ್ಟ ಆದಮೇಲೆ ಸುಖ ಬಂದೇ ಬರುತ್ತೆ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಮುಂದೆ ನೀವು ಡಿಸಿಷನ್ನ ತಗೊಳ್ಬೇಕಾಗುತ್ತೆ. ಕುಟುಂಬದಲ್ಲೇ ಆಗಿರಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವರು ಎಲ್ಲದಕ್ಕೂ ಜಾಸ್ತಿ ಬೆಲೆ ಕೊಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಕೂಡ ಅವರು ಅದನ್ನ ಸರಿಯಾಗಿ ಜಾಸ್ತಿ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಕೂಡ ಇವರು ಅವ್ರನ್ನ ಬಿಡೋದೇ ಮಾತೇ ಇಲ್ಲ ಅಂದ್ಕೊಳ್ಳಿ. ಫಸ್ಟೇ ಜಗಳಕ್ಕೆ ನಿಂತ್ಕೊಳ್ತಾರೆ. ಅವರು ಅಷ್ಟು ಕುಟುಂಬಕ್ಕೆ ಬೆಲೆನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಸಂಬಂಧ, ಮಕ್ಕಳಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಪ್ರೀತಿ ಕೊಡೋದು, ಎಲ್ಲದರಲ್ಲೂ ಇವರು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಈ ರಾಶಿಯವರು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ದಾಂಪತ್ಯ ಜೀವನ ಕೂಡ ಅದ್ಭುತವಾಗಿರುತ್ತೆ. ತುಲಾ ರಾಶಿಯವರು ಅಂತಲೇ ಹೇಳ್ಬೋದು. ಹೊಂದಾಣಿಕೆ ಅನ್ನೋದು ತುಲಾ ರಾಶಿಯವರು ದಂಪತಿಗಳಲ್ಲಿ ತುಂಬಾ ಇರುತ್ತೆ ಅಂತ ಹೇಳಲಾಗುತ್ತದೆ. ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಕಾಳಜಿ ಜಾಸ್ತಿ ಇರೋದ್ರಿಂದ ತುಲಾ ರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅವರು ಯಾವುದಾದ್ರೂ ಕೆಲಸ ನಾವು ವಹಿಸ್ಕೊಂಡ್ರೆ ಮಾಡದೇ ಇರೋವಂಥ ಮಾತೇ ಇಲ್ಲ. ಅದೆಷ್ಟೇ ಕಷ್ಟ ಬಂದರೂ ಕೂಡ ಎಲ್ಲನೂ ಮಾಡ್ಕೊಂಡು ಹೋಗ್ತಾರೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರ್ತಾರೆ. ಅದೇ ರೀತಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಯಾವುದೇ ರೀತಿ ಮನಸ್ತಾಪ ಬಂದರೂ ಕೂಡ ಅದನ್ನ ತುಂಬ ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ. ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗೋಂಥ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಈ ರಾಶಿಯಲ್ಲಿರುವಂಥ ವ್ಯಕ್ತಿಗಳು ಎಲ್ಲ ರೀತಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳೋದ್ರಿಂದ ಇವ್ರ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಎಲ್ಲ ದೂರ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯವರಿಗೆ ದೇವರು ಕೊಟ್ಟಂತಹ ಪ್ರಚಂಡ ವರಗಳು ಯಾವ್ಯಾವುದು ಅಂತ. ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ನೀವು ಕೂಡ ತುಲಾ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.